ಸೂತ್ರ 51 ತತ್ ವೈರಾಗ್ಯಾದಪಿ ದೋಷ ಬೀಜಕ್ಷಯೇ ಕೈವಲ್ಯಂ. ಪದಗಳ ವಿಭಾಗ. ತತ್ ವೈರಾಗ್ಯಾತ್ ಅಪಿ ದೋಷ ಬೀಜ ಕ್ಷಯೇ ಕೈವಲ್ಯಂ. ಪದಗಳ ಅರ್ಥ. ತತ್ ಅಂದರೆ ಇಲ್ಲಿ ಸರ್ವಭಾವಾಧಿಷ್ಠಾತೃತ್ವ ಹಾಗೂ ಸರ್ವಜ್ಞಾತೃತ್ವದ ಮೇಲೆ. ಅಪಿ ಅಂದರೆ ಕೂಡ. ವೈರಾಗ್ಯಾತ್ ಅಂದರೆ ಸಂಪೂರ್ಣವಾದ ನಿರಾಸಕ್ತಿ. ದೋಷ ಬೀಜ ಅಂದರೆ ಅದು ಬೇಕು ಇದು ಬೇಕು ಎಂಬ ಪ್ರತಿಯೊಂದರಲ್ಲೂ ಆಸಕ್ತಿಯನ್ನು ತೋರುವ ಅಪಾಪಿತನ. ಕೈವಲ್ಯಂ ಅಂದರೆ ಅನನ್ಯತ್ವ, ಏಕತ್ವ, ಮೋಕ್ಷ. ಭಾವಾರ್ಥ. ಹಿಂದಿನ ಸೂತ್ರದಲ್ಲಿ ಯೋಗಿಶ್ರೇಷ್ಠನು ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸಿ ಅತ್ಯಂತ ಸಾಮರ್ಥ್ಯವುಳ್ಳುವಂತಹ ಮನಸ್ಸಿನ ಮೇಲೆ ಜಯವನ್ನು ಸಾಧಿಸಿ ಹಾಗೂ ಸತ್ವ ಅಂದರೆ ಬುದ್ಧಿಯ ಮೇಲೂ ಅವನು ಜಯವನ್ನು ಸಾಧಿಸಿ, ಅಂದರೆ ಸಂಯಮ ವಿದ್ಯೆಯಿಂದ ಅದನ್ನು ಅವಧಾನ ಮಾಡಿಕೊಂಡಾಗ ಅವನಿಗೆ ಭಾವಾಧಿಷ್ಠಾತೃತ್ವ ಹಾಗೂ ಸರ್ವಜ್ಞಾತೃತ್ವವು ಉಂಟಾಗುತ್ತದೆ. ಅಂದರೆ ಇಂದ್ರಿಯಗಳ ಸಂವೇದನೆಗಳನ್ನು ವಶಪಡಿಸಿಕೊಳ್ಳುವ, ಇಂದ್ರಿಯಗಳನ್ನು ಜಯಿಸುವಂತಹ ಸಾಮರ್ಥ್ಯ ಹಾಗೂ ಸರ್ವಜ್ಞಾತೃತ್ವ ಅಂದರೆ ಎಲ್ಲವುದರ ಬಗ್ಗೆ ತಿಳುವಳಿಕೆ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಅವನು ಬ್ರಹ್ಮಜ್ಞಾನಿ ಆಗುತ್ತಾನೆ. ಈ ಸೂತ್ರದಲ್ಲಿ ತತ್ ಈ ಸರ್ವಭಾವಾಧಿಷ್ಠಾತೃತ್ವ ಹಾಗೂ ಸರ್ವಜ್ಞಾತೃತ್ವದ ಮೇಲೂ ಕೂಡ ಅವನು ನಿರಾಸಕ್ತಿಯನ್ನು ಹೊಂದಿದಾಗ ಮತ್ತೆ ಮತ್ತೆ ಹುಟ್ಟುವ ಬೀಜಕ್ಷಯ ಅಂದರೆ ಅದು ಬೇಕು ಇದು ಬೇಕು ಎನ್ನುವ ಆಸೆ, ಇವು ಕೂಡ ಕ್ಷಯವಾಗಿ ಅವನು ಕೈವಲ್ಯವನ್ನು ತಲುಪಲು ಅವನು ಸಿದ್ಧನಾಗುತ್ತಾನೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 52 ಸ್ಥಾನ್ಯುಪನಿಮಂತ್ರಣೆ ಸಂಗಸ್ಮಯಾಕರಣಂ ಪುನರನಿಷ್ಠ ಪ್ರಸಂಗ. ಪದಗಳ ವಿಭಾಗ. ಸ್ಥಾನಿ, ಉಪನಿಮಂತ್ರಣೆ, ಸಂಗ, ಸ್ಮಯ, ಅಕರಣಂ, ಪುನಃ ಅನಿಷ್ಟ ಪ್ರಸಂಗ. ಸ್ಥಾನಿ ಎಂದರೆ ಯೋಗ ವಿದ್ಯೆಯ ಬಗ್ಗೆ ಮಾಡುವಂತಹ ಸಭೆಗಳು, ಸಮಾರಂಭಗಳು. ಉಪನಿಮಂತ್ರಣೆ ಎಂದರೆ ಯೋಗ ವಿದ್ಯೆಯ ಮೇಲೆ ಇರುವಂತಹ ದಾಹವನ್ನು ತೀರಿಸಿಕೊಳ್ಳಲಕ್ಕಾಗಿ ಅವರಿಗೆ ಯೋಗಿಶ್ರೇಷ್ಠನಿಗೆ ಆಮಂತ್ರಣವು ನೀಡಿದಾಗ. ಸಂಗ ಎಂದರೆ ಸ್ನೇಹ, ಸ್ಮಯ ಎಂದರೆ ಅವುಗಳ ಬಗ್ಗೆ ವಿಶೇಷವಾದ ಮೋಹ, ವಿಸ್ಮಯ. ಆಕರಣಂ ಅಂದರೆ ಈ ಮೋಹ ಪ್ರತಿಷ್ಠೆಯ ಬಗ್ಗೆ ಜಯಿಸಲಾಗದಂತಹ ಸಂದರ್ಭ. ಪುನಃ ಅಂದರೆ ಮತ್ತೆ. ಅನಿಷ್ಟ ಅಂದರೆ ಕೈವಲ್ಯಕ್ಕೆ ವಿರುದ್ಧವಾದಂತಹ ದೋಷ ಬೀಜಗಳು ಪ್ರಸಂಗಾತ್ ಅಂದರೆ ಹುಟ್ಟಿಕೊಳ್ಳುತ್ತವೆ. ಭಾವಾರ್ಥ. ಯೋಗಿಶ್ರೇಷ್ಠನು ಬ್ರಹ್ಮಜ್ಞಾನಿಯಾಗಿ ಎಲ್ಲವನ್ನೂ ತಿಳಿದುಕೊಂಡು ಯೋಗ ವಿದ್ಯೆಯಲ್ಲಿ ಪರಿಣಿತನಾದಾಗ ಇನ್ನಿತರರು ಯೋಗ ವಿದ್ಯೆಯ ದಾಹವನ್ನು ತೀರಿಸಿಕೊಳ್ಳಲಿಕ್ಕಾಗಿ ಅವನಿಗೆ ಸಭೆ ಸಮಾರಂಭಗಳಿಗೆ ಆಮಂತ್ರಣವನ್ನು ನೀಡುತ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲರ ಜೊತೆ ಅವನು ಸ್ನೇಹದಿಂದ ಕೂಡಿದಾಗ ಅವನಲ್ಲಿ ಸ್ವಪ್ರತಿಷ್ಠೆ ಉಂಟಾಗುತ್ತದೆ. ತಾನೇ ಹೆಚ್ಚು ಎನ್ನುವ ಮನೋಭಾವವು ಉಂಟಾದಾಗ ಈ ಮೋಹವನ್ನು, ಈ ಸ್ವಪ್ರತಿಷ್ಠೆಯ ಮೋಹವನ್ನು ಅವನು ಜಯಿಸದಿದ್ದರೆ, ಆಕರಣಂ ಅಂದರೆ ಜಯಿಸದೇ ಹೋದರೆ ಕೈವಲ್ಯಕ್ಕೆ ವಿರುದ್ಧವಾದಂತಹ ದೋಷ ಬೀಜಗಳು ಮತ್ತೆ ಹುಟ್ಟಿಕೊಳ್ಳುತ್ತವೆ ಎಂಬುದು ಈ ಸೂತ್ರದ ಅರ್ಥ.